ಸರ್ ಒಂದು ವರ್ಷದ ಮೇಲೆ 5 ತಿಂಗಳಾಯ್ತು ಮದ್ವೆ ಆಗಿ. ಲವ್ ಮ್ಯಾರೇಜ್. ಅವಳು ಅದು ಬೃಂದಾವನ ಕಾಲೇಜಲ್ಲಿ ಓದಿದ್ದು. ಕಾಲ್ ಕಟ್ಕೊಂಡ್ಬಿಟ್ಟ, ಔಷಧಿ ಕುಡ್ದಿ ಸತ್ತೋಯ್ತಾನೆ ಅಂತ ಹಾಸ್ಪಿಟ್ಲಿಗೆ ಸೇರ್ಸಿದ್ರಂತೆ ಅವರು. ನಮ್ಗೆ ಗೊತ್ತಿಲ್ಲ ಅದು. ಅವಳು ಆಸ್ಪತ್ರೆಗೆ ಹೋಗಿ ನೋಡ್ಕೊಂಡಿದ್ರು. ಆಮೇಲೆ ಅದೆಲ್ಲ ಯಾರ ಗೊತ್ತ ಹೇಳಿದ್ಮೇಲೆ ಹಿಂಗೆ ಅಂದಿದ್ ಇಲ್ಲ ಮಮ್ಮಿ ಇಲ್ಲ ಅಂತ ಹೇಳಿದ್ರು. ಮೇಲೆ ನೈಸ್ ಮಾಡಿ ಮದ್ವೆ ಮಾಡ್ಕೊಟ್ಟು ನಾನು ಸತ್ತೋಗ್ತೀನಿ, ಇಲ್ಲ ಅಂದ್ರೆ ನೀನ್ ಮದ್ವೆ ಆಗದೆ ಹೋದ್ರೆ ಅಂತ ಕಾಲಿಗೆ ಬಿದ್ಬಿಟ್ನಂತೆ. ಯಾರಿಗೂ ಹೇಳ್ದೆ ಮದ್ವೆ ಮಾಡಿಸ್ಕೊಂಡ್ರು ಎಲ್ಲ. ಮದ್ವೆ ಮಾಡಿಸ್ಕೊಂಡು ಒಂದ್ 6 ತಿಂಗಳು ಚೆನ್ನಾಗಿರ್ಲಿಲ್ಲ. ಹಗ್ಲೆಲ್ಲ ಒಳ ಹಿಂಸೆ ಕೊಡ್ತಾವ್ರೆ. ಅವ್ರ ಅಮ್ಮ, ಅವ್ರ ಹುಡುಗ, ಅವ್ರ ಅಪ್ಪನೋ ಯಾರೋ ಇದಾರೆ, ಹಿಂಸೆ ಕೊಡ್ತಿದಾರೆ ಮಮ್ಮಿ ಅಂತ 2-3 ಸತಿ ಫೋನ್ ಮಾಡಿದ್ಲು. ನಾವ್ ಒಂದ್ಸತಿ ಕರ್ಕೊ ಬಂದಿ ಕಳ್ಸಿ ನ್ಯಾಯ ಮಾಡಿದ ಕಳ್ಸಿದ್ವು. ಬಂದ್ಬಿಡುವ ಅಂತ ಹೇಳಿದೆ. ಲಗೇಜ್ ಎಲ್ಲ ಎತ್ಕೊಂಡ್ ಬಂದಿದ್ಲು ಇನ್ನೊಂದ್ಸತಿಗೆ. ಆದ್ರೂ ಬಿಟ್ಕೊಡ್ತಾ ಇಲ್ಲ ಮಮ್ಮಿ, ಆಯ್ತಾ ಇಲ್ಲ ಅಂತ ಹೇಳಿದ್ರು. ಈ ಕೆಲ್ಸಕ್ಕೆ ಹೋದ್ಮೇಲೆ ತುಂಬಾ ಜಾಸ್ತಿ ಆಗಿದೆ ಹಿಂಸೆ ಕೊಟ್ಟು. ಈಗ ನಿನ್ನೆ ಲಾಸ್ಟ್ ಅಲ್ಲಿ ಅಲ್ಲಲ್ಗೆ ಹೇಳ್ತಿದ್ಲು. ಲಾಸ್ಟ್ ಅಲ್ಲಿ ಅಪ್ಪ ನಾನು ಅಪ್ಪನ ಜೊತೆ ಮಾತಾಡ್ತಿರ್ಲಿಲ್ಲ ಯಾವಾಗೂನು. ಅಪ್ಪ ನನ್ ಕೈಲಿ ಬದುಕಾಯ್ತಲ್ಲ, ಹಿಂಸೆ ಕೊಡ್ತಾವ್ರೆ, ನಾನು ಇರಲ್ಲೇ ಬಂದ್ಬಿಡ್ತೀನಿ ಅಂತ ಹೇಳಿದ್ಲು. ಅಷ್ಟೇ ಆದ 5 ನಿಮಿಷಕ್ಕೆ ಇಷ್ಟ ಸುದ್ದಿ ಬಂದ್ಬಿಟ್ಟಿದೆ. ಏನಾಗಿದೆ, ಏನ್ ಮಾಡಿದ್ದಂತೆ ಅಂತ ಹೇಳಿ. ನಾನು ಏನ್ ಹೊಡೆದೇ ಇರೋದು ನಾಣಾಗಿರುತ್ತೆ. ಪೋಸ್ಟ್ ಮಾರ್ಟಮ್ ಮೇಲೆ ಹೇಳಿದ್ಮೇಲೆ ಗೊತ್ತಾಯ್ತು. ನೀವೆಲ್ಲಿ ನೋಡಿದ್ದು ಫಸ್ಟ್? ನಾವ್ ನೋಡಿದ್ವಿ ಹಾಸ್ಪಿಟ್ಲ್. ನಾವ್ ಬರೋಕ್ ಮುಂದೆ ನಾವು ಬಾಡಿ ತಕ ಬಂದ್ವಿ. ಅವಳಾಗವಳೆ ನೆಣಕೊಂಡಿದ್ಮೇಲೆ ಯಾಕೆ ಬಿಚ್ಚಬೇಕು? ನಾವ್ ಬರೋ ಗಂಟೆ ಇರ್ಬೇಕು ತಾನೆ. ಅವ್ರು ಓನರು ಅವರು ಎಲ್ಲ ಸೇರಿ ಮಾಡಿರೋ ಕೆಲ್ಸ. ಅವ್ರ ಊರವರು ಅವ್ರ ಮನೆ ತವೆ ಅವ್ರೆ. ಅವ್ರಿಗೂ ಇವ್ರು ನಡೀತಾ ಇರೋದೆಲ್ಲ ಅವ್ರ ಅಪ್ಪ ಅಮ್ಮನ್ಗೆ ಹೇಳ್ತಿದ್ರು. ಅಲ್ಲೆಲ್ಲ ಕಾಂಟ್ಯಾಕ್ಟ್ ಆಗಿ ಇವ್ರು ನನ್ ಮಗನ್ ದೂರ ಮಾಡ್ದೆ, ನನ್ ಮಗನ್ ಮೋಸ ಮಾಡ್ದೆ ಅಂತ ತಾಯಿ ಚಿತ್ರಹಿಂಸೆ ಕೊಡ್ತಿದ್ಲು. ಹಿಂಸೆ ಬೈತಿದ್ರು. ಇವನು ಹೊಡೆದಿದ್ದ. ಒಂದ್ಸತಿ ಆರವಳ್ಳಿಗೆ ಬಂದ್ಬಿಟ್ಟಿದ್ಲು. ಅಲ್ಲಿಂದ ನಮ್ ಹುಡುಗ ಹೋಗಿ ಕರ್ಕೊ ಬಂದಿ ನ್ಯಾಯ ಮಾಡಿ ಕಳ್ಸಿದ. ನಿಮ್ ಮಗ್ಳು ಏನ್ ಓದಿದ್ರಮ್ಮ? MBA ಓದಿದ್ಲು. MBA ಓದಿಸಿ ಲಕ್ಷಾಂತರ ರೂಪಾಯಿ ಸುಡ್ದಿ ಸೇರ್ಸಿದೆ. ನಾನು ಒಡವೆ ಎಲ್ಲ ಮಾಡ್ಸಾಕಿದ್ದೆ. ಎಷ್ಟು ಜನ ಮಕ್ಳು ನಿಮ್ಗೆ? ನನ್ 3 ಜನ ಮಕ್ಳು. ಒಂದ್ 5 ಲಕ್ಷ ರೂಪಾಯಿ ಕೊಟ್ಟು ರಾಜ್ಯ ಸಂಧಾನ ಏನೋ ಮಾಡ್ಸಿದ್ರಂತೆ. ಫಸ್ಟ್ ಟಾರ್ಚರ್ ಮಾಡಿದಾಗ ಅದೇನ್ ಮೇಡಮ್? ಯಾವಾಗ ಲಾಸ್ಟ್ ಟೈಮ್ ಮಾಡಿದ್ ನಮ್ ಹುಡುಗರೆಲ್ಲ ಮಾಡ್ಕೊಟ್ಟಿದ್ರು. ಅವಾಗ ಏನಂದ್ರು? ಏನು ಅಂದಿಲ್ಲ, ಇಲ್ಲಿಂದ ಈಚೆ ಮಾಡ್ಕೊಂಡು ಹೋಯ್ತೀನಿ. ಮುಂದಾಳ ಸಾಲ ಮಾಡ್ಬಿಟ್ಟು ಅವಳನ್ನ ಸಿಕ್ಸುವ, ಅವಳನ್ನ ಕೇಳ್ರಿ ಎನ್ನುವ. ಅದೆಲ್ಲ ನೀವು ಅವ್ರಿಗೂ ಇವ್ರಿಗೂ ಕೇಳಕೂಡ್ದು. ನೀನ್ ಯಾವಾರ ಮಾಡೋದು ನೀನ್ ಮಾಡ್ಕೋಬೇಕಪ್ಪ, ನಮ್ ಹುಡುಗಿ ಹೇಳ್ತಿರ್ತಾಳೆ ಅಂತ. ಇಲ್ಲ ಇನ್ಮೇಲೆ ಮಾಡಲ್ಲ. ಯಾವ ಫ್ರೆಂಡುನು ಸಾಲ ಕೊಡ್ಬೇಕಾದ್ರು ಕೇಳ್ಬೇಕಾದ್ರು ಇವಳು ಕಾಂಟ್ಯಾಕ್ಟ್ ಅಲ್ಲೇನೆ. ಇವಳಿಗೆ ನೀನ್ ಇಸ್ಕೊ ಮಾಡು ಅನ್ನೋದು. ಈಗ ಯಾರ ಜೊತೆ ಮಾತಾಡಿದ್ರೆ ಅನುಮಾನ ಪಡೋದು, ಆತರ ಎಲ್ಲ ಮೋಸ ಮಾಡ್ಬಿಟ್ಟು ಹೊಡ್ದಿ ಮೋಸ ಮಾಡ್ಬಿಟ್ಟು. ನಿಮ್ಮ ಹೆಸರು? ನಮ್ಮ ಹೆಸರು ಚಂದ್ರಪ್ರಭಾ. ನೆನ್ನೆ ಏನಾಯ್ತು ಅಂದ್ರೆ, ಇದು ನಮ್ಮ ಸೋದರ ಮಾವನ ಮಗಳು. ನಾವು ಕನಕಪುರದಲ್ಲಿದ್ದೋ. ನೆನ್ನೆ ಸುಮಾರು 12:30 ಸಮಯದಲ್ಲಿ ನಮ್ಮ ಮಾವನಿಗೆ ಫೋನ್ ಮಾಡಿ ವಿಚಾರ ತಿಳಿಸ್ತಾಳೆ. ಏನಂತ ಅಂದ್ರೆ, ನನಗೆ ಇಲ್ಲಿ ಇರಕ್ಕಾಗ್ತಲ್ಲಪ್ಪ, ನನಗೆ ಬಹಳ ತೊಂದರೆ ಆಗ್ತದೆ, ನನ್ನ ಬದುಕಕ್ಕೆ ಕಷ್ಟ ಆಗ್ತದೆ, ನನಗೆ ಬಹಳ ಹಿಂಸೆ ಕೊಡ್ತಾನೆ, ನಾನು ಬಂದ್ಬಿಡು ಅಂತ ವಿಚಾರ ತಿಳಿಸ್ತಾಳೆ. ಈ ಸಂದರ್ಭದಲ್ಲಿ ನಮ್ಮ ಮಾವ ಏನ್ ಮಾಡ್ತಾರೆ, ಇಲ್ಲಮ್ಮ ನೀನ್ ಬಂದ್ಬಿಡು, ನಾನು ಬರ್ತೀನಿ, ನೀನ್ ಬಂದ್ಬಿಡು ಅಂತ ಹೇಳ್ತಾರೆ. ಆಯ್ತಮ್ಮ ಅಂದ್ಬಿಟ್ಟು ಫೋನ್ ಕಟ್ ಮಾಡಿ ತಿರುಗಿ ಅಗೇನ್ ಒಂದು 10 ಮಿನಿಟ್ಸ್ ಬ್ಯಾಕಲ್ಲೇ ಕಾಲ್ ಮಾಡಿದಾಗ ಫೋನ್ ರಿಸೀವ್ ಮಾಡ್ತಾ ಇರ್ಲಿಲ್ಲ. ಯಾಕೋ ಹಿಂಗ್ ಮಾಡಿದ್ಲು, ಯಾಕೋ ಮಾಡ್ಲಿಲ್ಲ ಬಿಡೋ, ಒಂದು 10 ನಿಮಿಷ ಸರೋಗ್ಬೋದು ಅಂದ್ಬಿಟ್ಟು ಇವರು ನಮ್ಮ ಅವರು ಸುಮ್ಮನಾಗ್ಬಿಟ್ಟಿದ್ದಾರೆ. ನಮಗೆ ಇದೆಲ್ಲ ಮುಗ್ದಾದ್ಮೇಲೆ ನಮಗೆ ಮಧ್ಯಾಹ್ನ 2:15 ಅವರ ಹುಡುಗ ಇದ್ದಾನೆ, ಅವ್ರ ರಿಲೇಷನ್ ಕಡೆಯಿಂದ ನಮ್ಗೆ ಮಾಹಿತಿ ಬರ್ತಿದೆ. ಏನಿಂದ ಮಾಹಿತಿ ಬರ್ತಿದೆ ಅಂದ್ರೆ, ನಿಮ್ ಮಗಳು ನ್ಯಾಡಾಕೊಂಡು ಸತ್ತೋಗ್ಬಿಟ್ಟಿದ್ದಾಳೆ ಅಂದ್ಬಿಟ್ಟು ಮಾಹಿತಿ ಬರ್ತಿದೆ. ನಾವು ಕನಕಪುರದಿಂದ ಆ ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಸುಮಾರು 1-2 ಗಂಟೆ ಬೇಕು. ಆ ಸಮಯದಲ್ಲಿ ಏನ್ ಮಾಡಿದ್ದಾನೆ ಅವನು, ಅವನೇ ನ್ಯಾಡಾಕೊಂಡಿರೋದು ಹೋಗಿ ಅವನು ರಿಮೂವ್, ಯಾರು ಪೊಲೀಸ್ ಏನು ಮಾಡಿಲ್ಲ, ಅವನೇ ಕಳ್ಕೊಂಡ್ಬಂದು ಆಸ್ಪತ್ರೆಗೆ ಸೇರಿಸಿದ್ದಾನೆ. ಇದು ನಮ್ಗೆ ಅನುಮಾನಾಸ್ಪದಕ್ಕೆ ಸಾವಾಗಿರೋದು ಅಂತ ನಮ್ಗೆ ಬಹಳ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಯಾಕೆ ಅಂದ್ರೆ ಇವ್ರು ಅನ್ಯೋನ್ಯವಾಗಿದ್ದು ಚೆನ್ನಾಗಿದ್ದಾಗ ಅವ್ರ ತಂದೆ ತಾಯಿ 2 ಗಂಟೆ ವೇಟ್ ಮಾಡ್ಬೇಕಾಯ್ತು, ಅವನು ಪೊಲೀಸ್ನವ್ರು 2 ಗಂಟೆ ವೇಟ್ ಮಾಡ್ಬೇಕಾಯ್ತು. ಇವನು ಆ ಬಾಡಿನ ಕಳ್ಕೊಂಡು ತಗೊಂಡೋಗಿ ಹೋಗೋಷ್ಟಲ್ಲೇ ಬಿಫೋರ್ 1 hour ಅಲ್ಲೇನೆ ಕೂಡ ಸತ್ತೋಗವ್ರೆ ಅಂತ ಡಾಕ್ಟರ್ ಹೇಳಿದ್ಮೇಲೆ ಆ ಬಾಡಿ ಕೂಡ ಆಂಬುಲೆನ್ಸ್ ಅಲ್ಲಿ ಹಾಕೊಂಡು ನಾವು ಬರೋ ಅಷ್ಟರಲ್ಲೇ ನೆಲಮಂಗಲ ಗೌರ್ಮೆಂಟ್ ಹಾಸ್ಪಿಟಲ್ಗೆ ತಗೊಂಡು ಹೋಗ್ತಾರೆ. ಇಲ್ಲ ಮೇಡಮ್, ಅದ್ರ ಬಗ್ಗೆ ಡೆತ್ ನೋಟ್ ಅನ್ನೋದು ಅದ್ರ ಬಗ್ಗೆ ನಮ್ಗೆ ಇನ್ನ ಏನು ಮಾಹಿತಿ ಇಲ್ಲ ಮೇಡಮ್. ಇದು ಒಟ್ಟಲ್ಲಿ ಮೇಲ್ನೋಟಕ್ಕೆ ಇದು ಲಾಸ್ಟ್ ಟೈಮ್ ಕೂಡ ಇದನ್ನ ಅವನ್ನ ಗಂಡಂಡ್ರು ಜಗಳ ಆಡಿದಾಗ ನಾವೇ ಕರ್ಕೊಂಡು ಹೋಗಿ ರಾಜಿ ಪಂಚಾಯತಿ ಮಾಡಿ ಒಂದು ಸ್ವಲ್ಪ ಅಮೌಂಟ್ ಕೊಟ್ಟು ಅನ್ಯವಾಗಿ ಬಾಡ್ರಪ್ಪ, ನೀವು ಚೆನ್ನಾಗಿರಪ್ಪ ಅಂತ ಹೇಳಿ ಕಳ್ಸಿದೋ. ಇದನ್ನ ಪದೇ ರಿಪೀಟ್ ಆದಾಗ ಫೈನಲ್ ಈ ಒಂದು ಅವಘಡ ಆಗಿದೆ. ಹುಡುಗ ಏನ್ ಕೆಲಸ ಮಾಡ್ತಿದ್ರು ಸರ್? ಮದುವೆ ಆದ್ಮೇಲೆ ಎಷ್ಟು ಟೈಮ್ ಅವ್ರು ಚೆನ್ನಾಗಿದ್ರು ಅಂತ ಹೇಳಿ ಯಾವಾಗ ಶುರುವಾಯ್ತು ಇದೆಲ್ಲ? ಮೇಡಮ್, ಇದು ನಮಗೂ ಅವ್ರಿಗೂ ಸಂಪರ್ಕ ಇಲ್ಲ. ಇದನ್ನ ಕದ್ದಿ ಮುಚ್ಚಿ ಲವ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಮದುವೆ ಆಗಿರೋದು. ಎಲ್ಲಿ ಮದುವೆ ಆದಾಗ ಗೊತ್ತಿಲ್ಲ. ನಮಗೆ ರಿಜಿಸ್ಟರ್ ಆಫೀಸ್ ಸಬ್ ರಿಜಿಸ್ಟರ್ ಬಂದ ರಿಜಿಸ್ಟರ್ ಮಾಡಿದಾಗ ನಮಗೆ ಬೆಳಕಿಗೆ ಬಂದದ್ದು ಈ ಪ್ರಕರಣ. ಮದುವೆ ಆಗಿ 3 ದಿವಸಕ್ಕೆ ಮದುವೆ ಆಗಿದ್ದಾನೆ ಅನ್ಬಿಟ್ಟು ಇವರು ಹುಡುಗಿ ಬೆಂಗಳೂರಲ್ಲಿ ವ್ಯಾಸಂಗ ಮಾಡ್ಕೊಂಡು ಈ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಈ ತರ ನೋಡ್ಕೊಂಡು ಇವರು ಲವ್ ಮಾಡ್ಕೊಂಡು ಮದುವೆ ಆಗಿರೋದು. ಇವ್ರು ಎಲ್ಲಿದ್ರು, ಹೇಗಿದ್ರು ಅನ್ನೋದು ನಮ್ಗೆ ಮಾಹಿತಿ ಇರಲಿಲ್ಲ. ಆದ್ರೆ ಇವ್ರ ತಾಯಿಯವ್ರಿಗೆ, ಇವ್ರ ತಂದೆಯವ್ರಿಗೆ ಕರೆ ಮುಖಾಂತರ ನನಗೆ ತೊಂದರೆ ಆಗ್ತದೆ ಅನ್ನೋದು ನಿಜ ಸತ್ಯಾಂಶವಾಗಿ ಕಂಡು ಬರ್ತದೆ. ಯಾವಾಗಿಂದ ಕಾಲ್ ಮಾಡ್ತಿದ್ರು ತೊಂದರೆ ಆಗ್ತಿದೆ ಅಂತ?
ಆಗಿದೆ, ಒಂದು 5 ತಿಂಗಳಿಂದ 6 ತಿಂಗಳಿಂದ ಕಾಲ್ ಮಾಡ್ತಾರೆ. ಯಾಕಂದ್ರೆ ಹೇಳಿದ್ನಲ್ಲ, ನಾನೇ ಒಂದು ಲಾಸ್ಟ್ ಟೈಮ್ ಬಿಫೋರ್ ಒಂದು 6 ಮಂತ್ಸ್ ಬ್ಯಾಕ್ ಅಲ್ಲಿ ಇದೇ ರೀತಿ ಸಮಸ್ಯೆ ಆದಾಗ ನಾನೇ ಕರ್ಕೊಂಡ್ ಬಂದು ನಮ್ಮ ತಂದೆಯವರು ನಮ್ಮ ಹಿರಿಕರೆಲ್ಲ ಸೇರಿಸಿ ಕೂತಿ ಮಾತಾಡಿ ರಾಜಿ ಪಂಚಾಯತಿ ಮಾಡಿ ಅವನ್ನ ಕಳ್ಸಿಕೊಟ್ಟಿದ್ದು. ಹುಡುಗ ಏನ್ ಕೆಲಸ ಮಾಡ್ತಾ ಇದ್ದ? ಹುಡುಗ ಮೇಡಮ್ ನಮ್ಗೆ ಪರ್ಟಿಕ್ಯುಲರ್ ಗೊತ್ತಿಲ್ಲ ಏನ್ ಕೆಲಸ ಮಾಡ್ತಾರೆ ಅಂತ, ಬಟ್ ವಿಚಾರ ಬಂದದ್ದು ಸರ್ವಿಸ್ ಸ್ಟೋರ್ ಮೇಲೆ ಕಾರ್ ಓಡಿಸ್ತಾನೆ ಅನ್ನೋದು ವಿಚಾರ ಬಂದಿದೆ ನಮ್ಗೆ. ಪರ್ಟಿಕ್ಯುಲರ್ ಆಗಿ ಅವ್ನ ಸಂಪರ್ಕ ಇದ್ರೆ ಏನ್ ಕೆಲಸ ಮಾಡ್ತಾನೆ ಅಂತ ಗೊತ್ತಾಗೋದು, ನಮ್ ಪರ್ಟಿಕ್ಯುಲರ್ ಆಗಿ ಅವ್ನು ಏನ್ ಕೆಲಸ ಮಾಡ್ತಾನೆ ಅಂತ ಗೊತ್ತಿಲ್ಲ. ಅಂದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗಿದ್ದು. ಖಂಡಿತ ಇನ್ಸ್ಟಾಗ್ರಾಮ್ ಅಲ್ಲಿ ಅನ್ನೋದೊಂದು ಐಡಿ ತಗೊಂಡು ಪರಿಚಯ ಆಗಿದ್ದಾನೆ ಅಂತ. ನನ್ನ ಹೆಸರು ಶ್ರೀಧರ್ ಅಂತ. ನಿನ್ನೆ ನಡೆದ ವಿಚಾರ ಏನಪ್ಪಾ ಅಂದ್ರೆ, ಅವರು ಯಾರೋ ಹುಡುಗನ್ ಕಡೆಯವರು ಮೆಸೇಜ್ ಮಾಡಿದ್ದಾರೆ, ಏನಂತ ಫೋನ್ ಮಾಡಿದ್ದಾರೆ ಯಾರಿಗೆ, ನಮ್ಮ ಈ ಡೆತ್ ಆಗಿರೋ ಸ್ಪಂದನ ಅವ್ರಿಗೆ ಫೋನ್ ಮಾಡಿದ್ದಾರೆ, ಅವ್ರ ಮಾವ ಅವ್ರಿಗೆ. ಏನಾಗಿದೆ ಅಂದ್ರೆ ಈಗ ಡೆತ್ ಆಗಿದ್ದಾರೆ ಅಂತ. ಡೆತ್ ಆದ ತಕ್ಷಣ ಫೋನ್ ಮಾಡಿದ್ಮೇಲೆ ಬಟ್ ಇವ್ರಿಗೆ ಹೇಳ್ಬೇಕಾರೆ ಯಾರಿಗೆ ಚಂದ್ರು ಮತ್ತೆ ಅವ್ರ ತಂದೆ ತಾಯಿಗೆ ವಿಚಾರ ಹಾಕಿದ್ರೆ ಅವ್ರ ಅಪ್ಪ ಅಮ್ಮ ಬರೋ ಗಂಟ ಹುಡುಗ ವೆಯ್ಟ್ ಮಾಡ್ಬೇಕಾಯ್ತು ಮೇಡಮ್. ಇಲ್ಲಿ ಬಾಡಿನ ಬಿಚ್ಚಬಾರ್ದಾಯ್ತು, ಇಲ್ಲ ಅಂದ್ರೆ ಪಕ್ಕದ ಸ್ಟೇಷನ್ಗೆ ಹೋಗಿ ನನ್ನ ಹೆಂಡತಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡಬಹುದಿತ್ತು. ಬಟ್ ಅವ್ನು ಏನ್ ಮಾಡಿದಾನೆ ಅಂದ್ರೆ, ಡೆತ್ ಆಗಿರ್ಬೋದು ಇಲ್ಲ ಏನೇ ಆಗಿರ್ಬೋದು ನಮ್ಗೆ ಅನುಮಾನ ಇದೆ. ಬಟ್ ಏನ್ ಮಾಡವನೆ ಅಂದ್ರೆ, ಅವ್ನು ಇಮಿಡಿಯೇಟ್ಲಿ ಏನ್ ಮಾಡಾನೆ, ಬಿಚ್ಕೊಂಡೋಗಿ ಬಾಡಿ ಸತ್ತೋದ್ಮೇಲೆ ತಗೊಂಡೋಗಿ ಪ್ರೈವೇಟ್ ಆಸ್ಪತ್ರೆಗೆ ಸೇರಿಸಿದಾನೆ. ಪ್ರೈವೇಟ್ ಆಸ್ಪತ್ರೆಗೆ ತಗೊಂಡೋಗಿ ಸೇರಿಸ್ಬಿಟ್ಟು ಆಮೇಲೆ ನಮ್ಗೆಲ್ಲ ಇವ್ರಿಗೆ ಅಪ್ಪ ಅಮ್ಮಂಗೆ ಕಡೆಯವ್ರಿಗೆ ತಿಳಿಸಿದಾನೆ. ಇದು ಫಸ್ಟ್ ಆಫ್ ಆಲ್ ಅವ್ನ್ ಏನ್ ಮಾಡ್ಬೇಕಾಯ್ತು ಅಂದ್ರೆ, ವಿಚಾರನ ಫಸ್ಟ್ ಮುಡ್ಸ್ಬೇಕಾಯ್ತು, ಅಪ್ಪ ಅಮ್ಮನ್ ಬರೋವರೆಗೂ ಬಿಚ್ಚಬಾರ್ದಾಯ್ತು. ಆದ್ರಿಂದ ಏನಾಯ್ತದೆ ಅಂದ್ರೆ, ಈ ವಿಚಾರದಲ್ಲಿ ಅವ್ರ ಹುಡುಗಿ ಅವಳೆ ಡೆತ್ ಸೂಸೈಡ್ ಮಾಡ್ಕೊಂಡವಳೆ ಅಂತ ನಮ್ಗೆ ಕನ್ಫರ್ಮ್ ಇಲ್ಲ. ಬಟ್ ಅವ್ರು ಹುಡುಗಿ ಅನ್ಯೋನ್ಯತೆ ಇಲ್ಲ, ಹಿಂಗೆ ಒಂದ್ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಮೊದ್ಲೆಲ್ಲ ಫೋನ್ ಮಾಡಿದಾರಂತೆ. ಇಲ್ಲಪ್ಪ ಆಗಲ್ಲಪ್ಪ, ಹಿಂಸೆ ಕೊಡ್ತಾವನೆ, ಬಂದ್ಬಿಡ್ತೀನಿ ಅಂತೆ. ಹಂಗೆ ಎದರ್ಕು ಬಿಡಮ್ಮ, ಹಂಗಿದ್ರೆ ಬಂದ್ಬಿಡು ಅಂತ ಇವರು. ಹುಡುಗನ್ ಕಡೆಯವ್ರು ಇನ್ನೇ ಏನು ರಿಪ್ಲೈ ಮಾಡಿಲ್ಲ ಸರ್. ಅವರು ಹುಡುಗನ್ ಕಡೆಯವ್ರು ಯಾವ್ದೇ ಕಾರಣಕ್ಕೂ ಏನು ರಿಪ್ಲೈ ಮಾಡಿಲ್ಲ. ಬಂದಿದ್ದಾರೆ ಎಲ್ಲ ಇದಾರೆ, ಬಂದಿದ್ದಾರೆ. ಆ ಹುಡುಗನ್ ಕಡೆಯವ್ರು ಹೇಳ್ತಿದ್ರು ಹಣಕ್ಕೆ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಏನು ಸತ್ಯ ಬೆಳಕು ಬರಬೇಕು ಅಂದ್ರೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ಲಿ. ಅಲ್ಲೇ ಪ್ರೈವೇಟ್ ಆಸ್ಪತ್ರೆ ಸರ್, ಪ್ರಕ್ರಿಯೆ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಬಟ್ ಏನಾಗ್ಬೇಕಾಯ್ತು ಅಂದ್ರೆ ಸರ್, ಅಪ್ಪ ಅಮ್ಮ ಬರೋವರೆಗೆ ಇದ್ದಿದ್ರೆ ನಮ್ಗೆ ಅನುಮಾನ ಬರ್ತಿರ್ಲಿಲ್ಲ. ಅಪ್ಪ ಅಮ್ಮ ಬರೋಕ್ ಮುಂಚೆ ಹುಡುಗ ಏನ್ ಮಾಡಿದಾನೆ, ಬಿಚ್ಕೊಂಡೋಗಿ ಪ್ರೈವೇಟ್ ಆಸ್ಪತ್ರೆಗೆ ಸತ್ತೋಗಿರೋ ಸರ್. ಅದೇ ಇವ್ರು ಫಸ್ಟ್ MBA ಸ್ಟೂಡೆಂಟ್ ಗೆ ಅವ್ರಪ್ಪ ಕಾಲೇಜಿಗೆ ಸೇರಿಸಿದ್ದಾರೆ. ಕಾಲೇಜ್ ಸೇರಿಸ್ಬೇಕಾದ್ರೆ ಏನಾಗದೆ, ಹಾಸ್ಟೆಲ್ ಅಲ್ಲಿ ಇದ್ರಲ್ಲ ಹುಡುಗಿ, ಆಗ ಇನ್ಸ್ಟಾಗ್ರಾಮ್ ಮೇಲೆ ಎಲ್ಲ ಪರಿಚಯ ಆಗಿ ಹುಡುಗಿನ ಫೋರ್ಸ್ ಮಾಡಿ ಮದ್ವೆ ಆಗ್ಬಿಟ್ಟಿದ್ದಾರೆ. ಮದ್ವೆ ಆದಾಗ ಅಪ್ಪ ಅಮ್ಮಂಗ್ ಗೊತ್ತಾಗಿಲ್ಲ ಸರ್. ಅಪ್ಪ ಅಮ್ಮಂಗ್ ಗೊತ್ತಾಗಿಲ್ಲ. ಸಬ್ ರಿಜಿಸ್ಟ್ರಿಲಿ ರಿಜಿಸ್ಟರ್ ಆಗಿ ಹೋದ್ಮೇಲೆ ಅಪ್ಪ ಅಮ್ಮನ್ ಗೊತ್ತಾಗಿದೆ, ನನ್ ಮಗಳು ಮದುವೆ ಮಾಡ್ಕೊಟ್ಟವಳೆ. ಆಮೇಲೆ ಇವರು ಏನು ಮಾಡ್ಲಾ, ಗಲಾಟೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೋಗ್ಲಿ ಬಿಡು ಅಂದ್ಬಿಟ್ಟು ಸುಮ್ನೆ ಆಗಿದ್ದಾರೆ. ಅಪ್ಪ ಅಮ್ಮ ಏನು ಇನ್ನು ಕಂಪ್ಲೇಂಟ್ ಆಗ್ಲಿ ಅದೇ ಅಲ್ಲಿ ಮಾಡಕ್ ಹೋಗಿಲ್ಲ, ಮದುವೆ ಮಾಡ್ಕೊಂಡು ಹೊರಟಾಗಿದ್ದಾಳೆ, ನೀನ್ ಹಣೆ ಬರ ಅಂದ್ಬಿಟ್ಟು ಸುಮ್ನೆ ಇದ್ರು. ಆದ್ಮೇಲೆ ಇವೆಲ್ಲ ಘಟನೆ ನಡೆದಿರೋದು ಸರ್. ನಾವು ಸರ್ ಊರವರೇ ಸರ್, ಯಾರು ನಮ್ಮ ಅವ್ರ ಸ್ನೇಹಿತರು ಮಗಳೇ, ಯಾರೋ ನಮ್ಮ ಚಂದ್ರು ಇದಾರಲ್ಲ, ನನ್ನ ಹೆಸರು ನಟೇಶ್ ಅಂತ ಸರ್.